ಯಾವಾಗ್ಲೂ ಎಷ್ಟು ಲವಲವಿಕೆಯಿಂದ ಇರ್ತಿದ್ದೆ. ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಓ, ನಿಮ್ಮನೆ ಡಾಗಿಗೆ ಮೈ ಹುಷಾರಿಲ್ವಾ ಅಥವಾ ಅದು ಸರಿಯಾಗಿ ಬೊಗಳ್ತಿಲ್ವಾ? ಡಾಗಿ ಬೊಗಳಿದ್ರೆ ಕೇಳ್ಬೋದು, ಆದ್ರೆ ಶೈಲಾ ಬೊಗಳಿದ್ರೆ ವಾಟ್ ಯು ಮೀನ್? ನನ್ನ ಕಷ್ಟ ನನಗೆ ಗೊತ್ತು ಜಾಜಿ. ಓ ಹೇಮಾ, ಹೆಣ್ಮಕ್ಳು ಯಾವಾಗ್ಲೂ ನಗ್ನಗ್ತಾ ನನ್ ತರ ಇರ್ಬೇಕು. ಟೆಲ್ ಮಿ ವಾಟ್ ಹ್ಯಾಪನ್? ನನ್ನ ಜೀವನದಲ್ಲಿ ನಗು ಅನ್ನೋದೇ ಮರ್ತು ಹೋಗ್ಬಿಟ್ಟಿದೀನಿ. ಇನ್ ಮುಂದೆ ಯಾವತ್ತಿದ್ರು ಅಳು 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 ಅಷ್ಟೇ. ಹೇಮಾ, ಈಗ ಅಳುವಂಥದ್ದು ಏನಾಯ್ತು? ಶೈಲಾ ಅಂತ ಒಬ್ರು ಫೈನಾನ್ಷಿಯರ್ ಇದಾರೆ, ನಿನಗೆ ಗೊತ್ತಾ? ಕೇಳಿದೀನಿ. ಅವ್ರ ಹತ್ರ ನಾನು 50,000 ರೂಪಾಯಿ ಸಾಲ ತಗೊಂಡಿದ್ದೆ. ಅದನ್ನ ನಾನು ವಾಪಸ್ ಕೊಟ್ಟಿದ್ದೀನಿ. ಆದ್ರೆ ಈಗ ಅವರು ನಾನು ಅದನ್ನ ವಾಪಸ್ ಕೊಟ್ಟೇ ಇಲ್ಲ ಅಂತ ಹೇಳಿ ಬಡ್ಡಿ ಸಮೇತ ತೀರಿಸ್ಬೇಕು ಅಂತ ಗಲಾಟೆ ಮಾಡ್ತಿದ್ದಾರೆ. ಈ ಮೀಟರ್ ಬಡ್ಡಿ ಫೈನಾನ್ಷಿಯರ್ಗಳೇ ಇಷ್ಟು. ನನ್ನ ಫ್ರೆಂಡ್ ಒಬ್ಬ ಮಧು ಅಂತ ಇದ್ದ, ಅವನು ಸುಜಾತ ಅನ್ನೋರ ಹತ್ರ ಸಾಲ ತಗೊಂಡಿದ್ದ. ಅದನ್ನ ಬಡ್ಡಿ ಸಮೇತ ಅವ್ರಿಗೆ ವಾಪಸ್ ಕೊಟ್ಟಿದ್ದಾನೆ. ವಾಪಸ್ ಕೊಟ್ಟಿದ್ರು ಕೊಟ್ಟಿಲ್ಲ ಅಂತ ಗಲಾಟೆ ಮಾಡಿ ರೌಡಿಗಳನ್ನ ಬಿಟ್ಟು ಹೊಡ್ಸಕ್ ನೋಡಿದ್ದಾರೆ. ಆಮೇಲೆ ಅವನು ಕಷ್ಟ ಹೇಳ್ಕೊಂಡು ನನ್ನ ಹತ್ರ ಬಂದ. ನಾನ್ ಬಿಡ್ತೀನಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆ ಸುಜಾತಾಗೆ ವಾರ್ನ್ ಮಾಡಿ ಕಳ್ಸಿದೀನಿ. ನನ್ಗೂ ಇದೇ ತರ ಹೆಲ್ಪ್ ಮಾಡ್ತೀಯಾ? ಇಲ್ಲ ಅಂದ್ರೆ ಆ ಶೈಲನಿಂದ ನನಗೆ ಬಿಡುಗಡೆನೆ ಸಿಕ್ಕೋದಿಲ್ಲ. ಡೋಂಟ್ ವರಿ ಹೇಮಾ, ಎಲ್ಲಿವರೆಗೂ ನಾವು ಹೆದರ್ತೀವೋ ಅಲ್ಲಿವರೆಗೂ ಹೆದರ್ಸೋರು ಇದ್ದೇ ಇರ್ತಾರೆ. ಇನ್ನು ಆ ಶೈಲನ ಕರ್ಕೊಂಡ್ ಬಾ, ನಾನ್ ಬುದ್ಧಿ ಹೇಳಿ ಕಳಿಸ್ತೀನಿ. ನಾನು ಈಗಲೇ ಹೋಗಿ ಕರ್ಕೊಂಡ್ ಬರ್ತೀನಿ. ಏನ್ ಸೀರೆ ನಮಗಿದೆಲ್ಲ ಹಾಕೋಲ್ಲ ನೋಡಿ. ಕಂಡ ವಿಷಯಕ್ಕೆ ತಾವು ಸುಮ್ಮನೆ ತಲೆ ಎಲ್ಲ ಕೊಡೋದು ಹೋಗಬೇಡಿ. ಅಭಿ, ಹೇಮನ ಯಾರು ಅನ್ಕೊಂಡಿದ್ದೀರಾ? ಸಚ್ ಅ ಸ್ವೀಟ್ ಗರ್ಲ್. ಅವಳು ನಂಗೆ ತುಂಬಾ ಬೇಕಾದವಳು. ಇರ್ಬೋದಕ್ಕಂದ್ರೆ ಈಗ ನೋಡಿ, ನಿಮಗೆ ಬೇಕಾದವ್ರೆಲ್ಲರೂ ನಮಗೂ ಬೇಕಾಗಿರ್ತಾರೆ. ಹಾಗಂತ ನಾನು ಅವ್ರನ್ನ ಹೆಗಲ ಮೇಲೆ ಕೂರ್ಸ್ಕೊಂಡು ಊರು ತುಂಬ ಮೆರವಣಿಗೆ ಮಾಡ್ಕೊಂಬಲ್ಲ. ನೋಡಿ, ಬೇಕಾದವ್ರನ್ನ ಮನೆ ಕರ್ಸ್ಬೇಕು, ಒಂದು ಕಪ್ ಕಾಫಿ ಕುಡಿಸ್ಬೇಕು. ಏನೋ ಭಗವಂತ ನಮಗೆ ಕೊಟ್ಟಿದ್ದಾರೆ ಅಂದ್ರೆ ಒಂದು ಒಳ್ಳೆ ಊಟನ ಮಾಡಿ ಹಾಕಿ ತಾಟಪ್ಪ ಹೋಗಿ ಬನ್ನಿ ಅಂತ ಕಳಿಸ್ತಾ ಇರಬೇಕು. ಅವ್ರು ಯಾರ ಜೊತೆ ವ್ಯವಹಾರ ಮಾಡ್ತಾ ಇದ್ರಿ? ಫೈನಾನ್ಷಿಯರ್ಗಳ ಜೊತೆ. ಅವ್ರೇನು ಸಾಮಾನ್ಯದವ್ರ? ಗುಂಪು ಕಟ್ಕೊಂಡು ಮನೆ ಮುಂದೆ ಬಂದ್ರೆ ಏನ್ ಮಾಡ್ತೀರಾ? ಕೈ ಕಾಲ್ ಮುರಿದು ಕಳಿಸ್ತೀನಿ. ನನಗೆ ಆಗಲ್ಲ ಅನ್ನೋದು ಅಲ್ಲ ಕಣ್ರಿ. ನಿಮ್ಮನ್ನ ನೀವು ಅದೇನು ಅಂತ ಭಾವಿಸ್ಕೊಂಡ್ಬಿಟ್ಟಿದ್ರೆ ನೀವೇನು ದುರ್ಗಿ ಪಿಕ್ಚರ್ ಮಾಲೇಶನು ಇಲ್ಲ ಚಂಡಿ ಚಾಮುಂಡಿ ಜೈಮಾಲನು. ಹೋದ ತಿಂಗಳು ಸುಮ್ಮನೆ ಇರಲಾರ್ದೆ ಆ ರಸ್ತೆಯಲ್ಲಿ ಅವ್ನು ಇನ್ಯಾರೋ ರೇಗಿಸ್ತಾ ಅಂತ ಅವ್ನಿಗೆ ನೀವು ಕೆನ್ನೆ ಪರಪ್ಪ ಅಂತ ಬಾರಿಸ್ಬಿಟ್ರಿ. ಅವ್ನು ಬಿಟ್ನಾ ಪೊಲೀಸ್ ಕಂಪ್ಲೇಂಟ್ ಆಯ್ತು. ಕೊನೆಗೆ ನಿಮ್ಮನ್ನು ಬಚಾವ್ ಮಾಡೋದಕ್ಕೆ ನಾನು ಪೊಲೀಸ್ನವ್ರಿಗೆ 10,000 ರೂಪಾಯಿ ಕೊಡ್ಬೇಕಾಗಿ ಬಂತು. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಆ ಕೇಸ್ನ ನಾನೇ ಸಾಲ್ವ್ ಮಾಡ್ಕೊತಾ ಇದ್ದೆ. ಆದ್ರೆ ನೀವು ನನ್ನ ಪ್ರೀತಿನ ಗಿಟ್ಟಿಸ್ಕೊಳ್ಳೋದಕ್ಕೆ ಆ ಪೊಲೀಸ್ಗೆ ಮನಿ ಯಾಕೆ ಕೊಟ್ಟಿರ್ಬಾರ್ದು? ನೋಡ್ತಾ ಇರಿ ಆ ಶೈಲಾಗೆ ಹೇಗ್ ಬುದ್ಧಿ ಕಲಿಸ್ತೀನಿ ಅಂತ. ಬೇಕಾದ್ ಮಾಡ್ಕೊಳ್ರೆ, ನೀವು ಬೇಕಾದ್ ಮಾಡ್ಕೊಳ್ಳಿ. ಆದ್ರೆ ಒಂದು ವಿಷಯ ಸ್ಪಷ್ಟವಾಗಿ ತಿಳ್ಕೊಂಬಿಡಿ, ಯಾವುದೇ ಕಾರಣಕ್ಕೂ ನನ್ನನ್ನು ಮಾತ್ರ ಇದ್ರ ಮಧ್ಯೆ ಹೇಳಿಬಾರ್ದು. ಹಾಗಾದ್ರೆ ನೀವು ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡಿ. ಜಾಜಿ, ಏನ್ ಹೇಮ? ಶೈಲನ್ ಕರ್ಕೊಂಡ್ ಬಂದಿದ್ದೀನಿ. ಅವ್ರನ್ನ ಎದುರಿಸೋ ಶಕ್ತಿ ನಿನ್ಗಿದ್ಯಾ? ಏನು ಶಕ್ತಿ ಇದೆಯಾ ಅಂತ ಕೇಳ್ತಾ ಇದ್ಯಾ? ಆ ಶೈಲಿನ ಒಳಗಡೆ ಕರ್ಕೊಂಡ್ ಬಾ, ನೋಡ್ತಾ ಇರು ನನ್ನ ಶಕ್ತಿ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಇನ್ನೊಂದ್ಸರ್ತಿ ಯೋಚನೆ ಮಾಡ್ಬಿಟ್ಟು ಹೇಳು. ಹೇಮ, ಈ ಜಾಜಿ ಒಂದು ಸಲ ಡಿಸೈಡ್ ಮಾಡಿದ್ರೆ ಮುಗೀತು, ನಿನ್ ಕೇಸ್ ಸಾಲ್ವ್ ಆಗೇ ಆಗುತ್ತೆ. ಕರ್ಕೊಂಡ್ ಬಾ. ಸರಿ, ಹಾಗಾದ್ರೆ ಕರಿತೀನಿ. ಶೈಲಾ, ನಾನೇ ಶೈಲ ಡವ ಡವ ಅಂದ್ರೆ ನನಗ ಅಡ್ಡ ಬರೋ ಮಗ ಯಾವನಿದಾನೆ ಬರ್ಲಿ ಆಚೆಗೆ, ಅಡ್ಡ ಮಲಗಿಸ್ಬಿಡ್ತೀನಿ. ಆ ಮೀಟರ್ ಯಾವನಾರು ಇದಾನ ಬರ್ಲಿ ಹೊರಗೆ. ಕೊಟ್ಟ ಸಾಲ ಬಡ್ಡಿ ಸಮೇತ ವಾಪಸ್ ಬರ್ಲಿಲ್ಲ ಅಂದ್ರೆ 6 ಅಡಿ 3 ಅಡಿ ಹಳ್ಳ ತೋಡಿ ಮಲಗಿಸಿ ಮೊಣ್ಣಾಕ್ ಮುಚ್ಚಿಬಿಡ್ತೀನಿ. ಹೇಮ, ಯಾವಳೆ ಅವಳು ಜಾಜಿ? ಕರೆಯೋ ಹೊರಗೆ. ನಾನೇ ಜಾಜಿ ಅಂದ್ರೆ ನಾನೇ. ಎಕ್ಸ್ಕ್ಯೂಸ್ ಮೀ, ವೈ ಆರ್ ಯು ಲಾಫಿಂಗ್? ಅಲ್ಲ, ಜೋರ ಗಾಳಿ ಬಂದ್ರೆ ನೀನೇ ಗೋರಿನ ಮಲ್ಕೊಳಂಗಿದ್ಯಾ? ಹೇಮ, ಬೇರೆ ಯಾರು ಸಿಗ್ಲಿಲ್ಲ ಗಂಡ್ಸು ಈ ಪರ್ಸನಾಲಿಟಿ ಇಟ್ಕೊಂಡಿದ್ಯಲ್ಲ. ಅಮ್ಮ ತಾಯಿ, ಸದ್ಯಕ್ಕೆ ಹೊರಗಡೆ ಹೋಗ್ಬೇಡ. ವೈ? ಬಿಸಿಲು ಜಾಸ್ತಿ, ಬೇಸಿಗೆಗಾಲ ನೋಡು, ಮೇಣ ಬದ್ದಿ ತರ ಕರ್ಗೋಗ್ಬಿಡ್ತೀಯ. ಹೇಮ ನನ್ಗೆ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡು. ಇವಳು ನಿನ್ನ ಹತ್ರ ತಗೊಂಡಿರೋ 50,000 ಸಾಲನ ವಾಪಸ್ ಕೊಟ್ಟಿಲ್ಲ ಅಂತ ಪೀಡಿಸ್ತಾ ಇದೆಯಲ್ಲ, ಇದು ಸರಿ ಇಲ್ಲ. ನೋಡು, ಇದು ನನ್ನ ಹತ್ರ ನಡೆಯಲ್ಲ. ನಾನ್ ನಿನ್ ಕಾಲ್ ಮುರಿಯೋರ್ಗು ನೀನ್ ಇಲ್ಲಿಂದ ಆಚೆ ಹೋಗ್ಬಾರ್ದು. ರೌಡಿಸಮ್ಮ, ಈ ಕೈನಲ್ಲಿ ಎಷ್ಟು ಜನ ಕೈ ಕಾಲು ಮುರಿದಿದ್ದೀರ ನನಗೆ ಗೊತ್ತಿಲ್ಲ. ಏನಮ್ಮ, ನನಗೆ ಹೆದರ್ಸಕ್ಕೆ ಈ ಪುಡಿ ರೌಡಿನ? ಇವಳಿಗೆ ಬುದ್ಧಿ ಕಲ್ಸೋದು ಗೊತ್ತು, ನೀವ್ ಹತ್ರ ಕೊಟ್ಟಿರೋ ದುಡ್ಡ ವಾಪಸ್ ತಗೊಳೋದು ನನಗೆ ಗೊತ್ತು. ನಾನ್ 50,000 ರೂಪಾಯಿ ವಾಪಸ್ ಕೊಟ್ಟಿದ್ದೀನಿ. ಕೊಟ್ಟಿದ್ರೆ ಚೆಕ್ ವಾಪಸ್ ತಗೋಬೇಕಿತ್ತು. ಚೆಕ್ ಕೇಳಿದ್ರೆ ಚೆಕ್ ಎಲ್ಲ ಮರ್ತ್ಬಿಟ್ಟು ಇಟ್ಬಿಟ್ಟಿದ್ದೀನಿ, ಪರವಾಗಿಲ್ಲ ಹೋಗು ಅಂತ ನೀವೇ ತಾನೇ ಹೇಳಿದ್ದು. ಇಲ್ದಿರೋದನ್ನೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ ನೋಡು. ಇವಳು ಹಲ್ಲು ಉದುರಿಸ್ಬಿಡ್ತೀನಿ. ಸಾಲ ಕೊಟ್ಟವ್ರು
ಇವಾಗ ನೀವು ಸಾಲ ತಗೊಂಡ್ರೆ ಇವಳು ನನ್ನ ಹಲ್ಲೆ ಕುದುರಿಸ್ತೀರಾ? ಸಪೋರ್ಟಿಗೆ ಬಂದಿದ್ದು ನೀನಲ್ವ ತಾಯಿ? ಇದು ಏನು ಗಲಾಟೆ ಆಗೋ ತರ ಕಾಣಿಸ್ತಾ ಇದೆ. ನೋಡ, ಏನೇ ಗಲಾಟೆ ಆದ್ರೂ ನಮ್ ಜಾಜಿ ಅವ್ರಿಗೆ ತೊಂದರೆ ಆಗಕ್ ಬಿಡಬಾರ್ದು. ನೀನ್ ಇಲ್ಲಿ ಬಂದಿರೋದು ಬರೀ ಮನೆ ಕೆಲ್ಸಕ್ಕಲ್ಲ, ಮತ್ತೆ ಆಗಾಗ ಟೈಮ್ ಪಾಸ್ಗೆ ಫೈಟಿಂಗ್ ಮಾಡ್ಬೇಕಾಗತ್ತೆ. ಸುಮ್ನೆ ಫೈಟ್ ಮಾಡಕ್ಕಾಗತ್ತಾ? ಯಾಕೆ ಯೋಚನೆ ಮಾಡ್ಕ್ಯಾ? ನಮಗ್ ಬೇಕಾಗಿರೋದು ಬಂದೇ ಬರುತ್ತೆ. ಬರ್ಲಿ ಆಮೇಲೆ ಫೈಟ್ ಮಾಡೋಣ. ಹಲೋ, ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ಬಂದೆ. ಏನ್ ಲಾಂಗ್ ತರಕ್ ಹೋಗ್ತಿದ್ಯಾ? ಹಂಗಂದ್ರೇನು? ಹಾಗೆ ಗೊತ್ತಿಲ್ಲ, ರೌಡಿಸಮ್. ಹೋಗು, ಯಾಕೆ ಹೋಗ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಪದ್ದು ಸಿದ್ದು, ಆ ಶೈಲಿನ ಕಂಬ ಕಟ್ಟಾಕಿ ಸಾಕು ಅನ್ನೋರ್ಗು ಹೊಡಿಲ್ಲ. ಮಸಾಲೆ ದೋಸೆ ತಿನ್ನಕ್ಕೆ 200 ರೂಪಾಯಿ ಕೊಡ್ತೀನೋ? ಮೊದಲು ಕೊಡಿ. ಶೈಲಾ ಅವರೇ, ನಾನು ಪದ್ದು. ನಾನು ಸಿದ್ದು. ಏನಾಗ್ಬೇಕೀಗ? ಗೊತ್ತಾಗುತ್ತೆ ಬನ್ನಿ. ಬಿಡ್ರಾ? ಇಂಪಾರ್ಟೆಂಟ್ ಸೀನ್ ನಡೀತಾ ಇದೆ ಮನೆಯಲ್ಲೇ. ನೀವು ಪ್ರೆಸ್ ರಿಪೋರ್ಟರ್ ಅಲ್ವಾ? ಹೌದು ಮೇಡಮ್, ನಾನು ಪತ್ರಕರ್ತ ಪಾಟೀಲ್, ನಿಮ್ಮನ್ನೇ ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಬಂದೆ. ಆಕ್ಚುಲಿ ನಾನು ನಿಮ್ಗೆ ಫೋನ್ ಮಾಡ್ಬೇಕು ಅಂತಿದ್ದೆ. ನೋಡಿ, ಇವಳು ನನ್ನ ಫ್ರೆಂಡ್ ಹೇಮಾ ಅಂತ. ಇವಳು ಆ ಶೈಲ ಅವ್ರ ಹತ್ರ 50,000 ರೂಪಾಯಿ ಸಾಲ ತಗೊಂಡಿದ್ಲು. ಆ 50,000 ರೂಪಾಯಿ ಸಾಲನ ಒಂಟಿ ಸಮೇತ ವಾಪಸ್ ಕೊಟ್ಟಿದ್ದಾಳೆ. ಇವಳು ಕೊಟ್ಟಿದ್ರು, ನೀನ್ ಕೊಟ್ಟಿಲ್ಲ, ಕೊಡು ಅಂತ ಪೀಡಿಸ್ತಾ ಇದ್ರು. ಅದಕ್ಕೆ ಕಂಬ ಕಟ್ ಹಾಕಿದೀನಿ. ಇಂಥವ್ರು ಸಿಕ್ಕಿದಾಗ ಸುಮ್ಮನೆ ಬಿಡಬಾರ್ದು ಮೇಡಮ್, ಚೆನ್ನಾಗಿ ತೆಗೆದು ಕೊಡಬೇಕು. ನೋಡಿ, ಈಗ ಅದೇ ಕೆಲಸ ಮಾಡ್ತೀನಿ. ನೋಡಿ, ನೀವು ಸ್ವಲ್ಪ ಫೋಟೋಸ್ ತಗೊಳ್ಳಿ. ಸಿದ್ಧಪದ್ದು, ಚಾರ್ಜ್. ಪದ್ದು ಸಿದ್ದು, ಯಾಕೆ ಸ್ಟಾಪ್ ಮಾಡಿದ್ರಿ? ನೀವು ಕೊಟ್ಟು 200 ರೂಪಾಯಿಗೆ ಇಷ್ಟ ಹೊಡ್ಯಾಕಾಗೋದು? ಅಲ್ರಿ, ಅವರು ನಿಮ್ಮನ್ನ ದನ ಚೆಚ್ಚಾ ಇರ್ಬೇಕಾದ್ರೆ ನೀವೇನು ಕಡ್ಲೆಪುರಿ ತಿಂತಾ ಇದ್ರ? ನೀವ್ಯಾಕ್ರಿ ಅವ್ರಿಗೆ ಹಿಂದಿರಕ್ಕೆ ಹೊಡಿಲಿಲ್ಲ? ಈಗ ನಿಮ್ ವಿಷಯನೇ ತಗೊಳ್ಳಿ. 4 ಜನ ಕಂಬ ಕಟ್ಟಾಕ್ಬಿಟ್ಟು ಹೊಡಿತಾ ಇದ್ರೆ ತಿರುಗಿಸ್ ಹೊಡಿಯಕ್ಕಾಗತ್ತೆ ನಿಮ್ ಕೈಲಿ? ನಂದು ಹಂಗೆ. ಜಾಜಿ ಮತ್ತು ಹೇಮಾರಿಂದ ನಿಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ನಡೀತು. ಲೇಟ್ ಆಗಿದ್ರೆ ನನ್ನನ್ನು ಸಾಯಿಸೇ ಬಿಡ್ತಿದ್ರು. ನಿಮ್ಮಂತ ಕಟ್ಟುಮಸ್ತಾದ ಗಂಡಸಿನ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಆ ಹೆಂಗಸುಗಳಿಗೆ ಹೆಂಗ್ ಶಕ್ತಿ ಬಂತು ಅಂತ. ಈಗ ಯಾರನ್ನ ನೀವು ಗಂಡ್ಸು ಅಂದಿದ್ದು? ಸ್ವಲ್ಪ ನೋಡ್ಕೊಂಡು ಮಾತಾಡಿ. ನಾನು ನೋಡ್ಕೊಂಡೇ ಮಾತಾಡ್ತಾ ಇದ್ದೀನಿ. ಸರ್, ಕಣ್ಣು ತುಟಿ ನೋಡ್ತಾ ಇದ್ರೆ ನನ್ಗೆ ಯಾಕೋ ಡೌಟ್ ಸರ್. ಹಂಗಾದ್ರೆ ಗಂಡ್ಸಲ್ವಾ? ಸೈಡ್ ಕರ್ಕೊಂಡು ಚೆಕ್ ಮಾಡ್ಬಿಡ್ಲ ಸರ್? ಮುಚ್ಚು ಬಾಯೇ, ನಾನಿರೋದೇನಕ್ಕೂ. ಹಾಗಾದ್ರೆ ನೀವೇ ಸೈಡ್ ಕರ್ಕೊಂಡು ಚೆಕ್ ಮಾಡ್ಬಿಡಿ ಸರ್. ಮುಚ್ಚು ಬಾಯಿ. ಶೈಲ ಅಂದ್ರೆ ಗಂಡ್ಸು ತಾನೆ? ಇಲ್ಲ, ಶೈಲ ಕುಮಾರಿ ಹೆಂಗ್ಸು. 100ಕ್ಕೆ 100% ನೀವು ಹೇಳಿದ್ದೇನಾ? 100ಕ್ಕೆ 200% ಹೆಂಗ್ಸೆ. ಶೈಲ ಅಂದ್ರೆ ಶೈಲೇಶು ಗಂಡ್ಸು ಅಂತ ನಾನು ತಿಳ್ಕೊಂಡ್ಬಿಟ್ಟಿದ್ದೆ. ಕುಮಾರಿ ಅಂತ ಈಗಲೇ ನನಗೆ ಗೊತ್ತಾಗಿದ್ದು. ಅಲ್ಲ ಮೇಡಮ್, ನೀವು ಈ ರೀತಿ ಡ್ರೆಸ್ ಮಾಡ್ಕೊಂಬಂದ್ರೆ ಯಾವ ನನ್ನ ಮಗನಿಗೆ ಗೊತ್ತಾಗುತ್ತೆ ಮೇಡಮ್? ಹೆಂಗ್ಸು ಗಂಡ್ಸ್ಗೆ ಎಲ್ಲಾ ರೀತಿನಲ್ಲೂ ಸಮ. ಅದನ್ನ ಪ್ರೂವ್ ಮಾಡ್ಬೇಕು ಅಂತಾನೆ ಈ ಗೆಟಪ್ ಹಾಕಿರೋದು. ಈಗ ನನ್ ಕಂಪ್ಲೇಂಟ್ ತಗೊಳ್ಳಿ. ನೋಡಿ, ಇನ್ನೊಂದು ವಾರದೊಳಗಡೆ ಜಾಜಿನ ಅರೆಸ್ಟ್ ಮಾಡ್ಲಿಲ್ಲ ಅಂದ್ರೆ TV 10 ಹತ್ರ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ ನಿಮ್ ಮೇಲೆ. ಸರ್, ಹೋದ್ಸಲ ಒಂದ್ ಹೆಂಗ್ಸು ಹೀಗೆ ಕಂಪ್ಲೇಂಟ್ ಕೊಡಕ್ ಬಂದಾಗ ನೀವು ತಗೊಳಲ್ಲ ಹೋಗಮ್ಮ ಅಂದ್ಬಿಟ್ರಿ. ಆಮೇಲೆ ಏನಾಯ್ತು, ಸ್ಲಮ್ಮಲ್ಲಿರೋ ಹೆಂಗಸರೆಲ್ಲ ಪರ್ಕೆ ಇಟ್ಕೊಂಡು ನಿಮ್ಗೆ ಹೊಡೆಯಕ್ ಬಂದಿದ್ರು. ಇದನ್ನೆಲ್ಲ ಇವ್ರ ಮುಂದೆ ಯಾಕೋ ಹೇಳ್ಬೇಕು? ಮೊದ್ಲು ಕರ್ಕೊಂಡೋಗಿ ಮೆಡಿಕಲ್ ಚೆಕಪ್ ಮಾಡಿಸು. ಸರ್, ಹೆಂಗ್ಸು ಅಂತ ಗೊತ್ತಾಯ್ತಲ್ಲ ಸರ್, ಇನ್ಯಾಕ್ ಮೆಡಿಕಲ್ ಚೆಕಪ್? ಏಟ್ ಬಿದ್ದಿರೋದಕ್ಕೆ ಪ್ರೂಫ್ ಬೇಡ್ದೇನು? ಮೊದ್ಲು ಮೆಡಿಕಲ್ ಚೆಕಪ್ ಮಾಡಿಸು, ಆಮೇಲೆ ಯಾವ ತರ ಕೇಸ್ ಹಾಕ್ಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಈಗೇನು ನಿಮ್ಮಿಂದ ನನಗೆ ಸಹಾಯ ಆಗುತ್ತಾ ಇಲ್ವೋ? ನಮ್ ಸಾಹೇಬ್ರು ಮನಸ್ಸು ಮಾಡಿದ್ಮೇಲೆ ನ್ಯಾಯ ಅನ್ನೋದು ಮನೆ ಬಾಗ್ಲು ಹುಡ್ಕೊಂಡು ಬರುತ್ತೆ. ಈಗ ನನ್ನ ಜೊತೆ ಬನ್ನಿ, ನಿಮ್ಗೆ ಜಾಸ್ತಿನೇ ಏಟ್ ಬಿತ್ತು ಅಂತ ಹೇಳಿ ಒಂದು ಸುಳ್ಳು ಸರ್ಟಿಫಿಕೇಟ್ ಮಾಡಿಸ್ಬಿಡ್ತೀನಿ. ಏಯ್ ಚಂಪಾ, ನಿನಗೆ ಜಾಜಿ ಅವ್ರ ಫೋಟೋ ಇಷ್ಟು ಚೆನ್ನಾಗಿ ಬಂದಿರೋದು ನೋಡಿ ಹೊಟ್ಟೆ ಉರಿತಾನೆ. ಫೋಟೋ ಹಾಕ್ಸ್ಕೊಳ್ಳೋದು ದೊಡ್ಡದಲ್ಲ. ನಾಳೆ ದಿವಸ ರೌಡಿಗಳು ಬಂದು ನಿಮ್ ಕೈ ಕಾಲು ಮುರಿತಾರೆ, ಅವಾಗ ಗೊತ್ತಾಗತ್ತೆ. ಚಂಪಾ, ಡೋಂಟ್ ಟಾಕ್ ರಮೇಶ್. ಸಿದ್ದು, ಪೇಪರ್ ಅಲ್ಲಿ ನನ್ನ ಬಗ್ಗೆ ಏನ್ ಬಂದಿದೆ ಓದು. ಮೇಡಮ್, ನೀವು ಬೆಂಗಳೂರಿನ ವನಕ್ಕೆ ಹೋಗುವ ಅಂತೆ, ದುಷ್ಟ ಸಂಹರಿಣಿ ಅಂತೆ, ದೇವರ್ಗಿ, ಜೀವರ್ಗಿ, ಕಲ್ಬುರ್ಗಿ, ಆ ಮುರ್ಗಿ, ಈ ಮುರ್ಗಿ, ಇನ್ನು ಏನೇನೇನೋ ಬಂದ್ಬಿಟ್ಟಾರೆ ಮೇಡಮ್. ದುಡ್ಡು ಕೊಟ್ರೆ ಹೋಗ್ಲೋ ಸಾಕಷ್ಟು ಜನ ಸಿಗ್ತಾರೆ. ಚಂಪಾ, ಪೇಪರ್ ಅಲ್ಲಿ ನನ್ನ ಫೋಟೋ ಬಂತು ಅಂತ ನಿನ್ಗೆ ಹೊಟ್ಟೆ ಉರಿ ಅಲ್ವಾ? ಜಾಜಿ ಅವ್ರೆ, ನೀವ್ ಹೀಗೆ ಮುಂದುವರೆದ್ರೆ ಶೀಲಾ ದೀಕ್ಷಿತ್, ಜೈಲಲಿತಾ, ಮಮತಾ ಬ್ಯಾನರ್ಜಿ, ಮಾಯಾವತಿ ಇವ್ರನ್ನೆಲ್ಲ
ಎಲ್ಲ ಮೀರಿಸಿ ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬಿಡ್ತೀರಾ. ಈಗ AM ಆಗಿದ್ದೀರಲ್ಲ. ಚಪ್ಪ ವಾಟ್ ಯು ಮೀನ್ ಬೈ AM? ಅಲಾಲ್ ಟೋಪಿ ಮಹಿಳೆ ಅಂತ. ಹೋಗಿ ಅಲ್ಲಿಂದ ಹೋಗೆ ಹೋಗೆ. ಪೇಪರಲ್ಲಿ ನನ್ನ ಫೋಟೋ ಬಂತಲ್ಲ, ತಡ್ಕೊಳಕ್ಕಾಗಿಲ್ಲ. ಹೊಟ್ಟೆ ಊರಿಗೆ ಈ ರೀತಿ ಟಾಕ್ ಮಾಡ್ತಾರೆ. ಸೌತ್ ಇಂತದ್ದು. ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಮನವಳಿ ಕಾಲಿಟ್ಟಾದ್ರೆ ಮುಗಿತು. ಸುಳ್ಳು ಸೈಲೆಂಟ್ ಆಗಿ ಆಚೆ ಹೋಗ್ಬೇಕು, ಸತ್ಯ ಸಲ ಮುಡಿತ ಎದುರಿಗೆ ಬರಬೇಕು. ಇಲ್ಲಾಂದ್ರೆ ಸಲಾಕೆ ಕಳಿಸ್ತಾರೆ ಬಿಡಲ್ವಾ? ನೋಡ್ರಿ, ಶೈಲಾ ಅನ್ನೋರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬನ್ನಿ ಮೇಡಮ್. ಶೈಲಾ ಅಂದ್ರೆ ಹೆಂಗ್ಸ? ನನಗೆ ಈಗ ಗೊತ್ತಾಗಿದ್ದು. ನಮ್ ಸಹಾಯ ಬಿಡ್ತಾನೆ ಇನ್ನೇನು ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ಹುಚ್ಚ ಬಾಯಿ ಬದ್ಮಾಶ್. ಲೇ ನಾವು ಅವ್ರಿಗೆ ಹಿಗ್ಗ ಮುಖ ಹೊಡೆದಾಗ್ಲೂ ನಮಗೆ ಗೊತ್ತೇ ಆಗಿಲ್ವಲ್ಲ. ನೋಡ್ರಿ, ಶೈಲಾ ಅವರು ನಿಮ್ಮ ಮನೆಗೆ ಹಣ ವಸೂಲಿ ಮಾಡಕ್ ಬಂದಾಗ ಅವ್ರಿಗೆ ಹಿಗ್ಗ ಮುಗ್ಗ ಹೊಡೆದಿ ಅವರಿಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ನಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾವೀಗ ನಿಮ್ಮ ಮೇಲೆ ಆಕ್ಷನ್ ತಗೊಂಡಾಗ ಬಂದಿರೋದು. ಇನ್ಸ್ಪೆಕ್ಟರ್, ನಾನು ಹೊಡೆದಿದ್ದೀವ್ರೆ ಗುಂಡಾಗಳು ಸಿದ್ದು ಪದ್ದು. ಹೆಂಗಸು ಮೇಲೆ ಕೈ ಮಾಡೋಕ್ ನಾಚಿಕೆ ಆಗೋಲ್ಲ ನಿಮ್ಗೆ? ನೀನ್ ಯಾಕೋ ಹಿಂಗ್ ಅರ್ಕಂತ ಇದ್ಯಾ? ನೀವು ಸುಮ್ಮನೆ ಇದ್ದೀರಲ್ಲ ಸರ್, ಅದಕ್ಕೆ. ಓಹೋ ಇನ್ಸ್ಪೆಕ್ಟ್ರು, ಏನ್ ನಮ್ಮನೆಗೆ ದೌರ್ಜನ್ಯ, ಮಹಿಳೆಯಿಂದ ಮಹಿಳೆ ಮೇಲೆ ದೌರ್ಜನ್ಯ. ಬೇರೆನೆ ಎದ್ದು ಹೊಮ ಬೇಯ್ದಂಗೆ ಮಿನಿಸ್ಟ್ರೆ 37 ಎಕರೆ ಜಮೀನನ್ನ ಹುಳು ಮಾಡ್ದಂಗೆ. ಮುಚ್ಚ ಬಾಯಿ. ದೊಡ್ಡವ್ರು ಏನ್ ಮಾಡಿದ್ರು ನಮಗೆ ಗೊತ್ತಿಲ್ಲದೆ ಸುಮ್ಮನಿರ್ಬೇಕು. ನೋಡ್ರಿ, ನಿಮ್ಮ ಹೆಂಗಸರು ಇವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದಾರೆ ಅಂತ ನಮ್ಮ ಹತ್ರ ಕಂಪ್ಲೇಂಟ್ ಬಂದಿದೆ. ಮತ್ತೆ ಇವ್ರು ಚೆನ್ನಾಗಿದ್ದಾರಲ್ಲೇ. ಓ ಅಭಿ ಬನ್ನಿ, ನಾನು ಹೇಳ್ತೀನಿ. ಮಾತಾಡ್ಬೇಡ್ರಿ ನೀವು. ನಿಜ ವಿಷಯ ಏನು ಅಂತ ನಿಮ್ಗೆ ಏನಾದ್ರು ಗೊತ್ತೇನ್ರಿ? ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಹೇಮಾಳಿಗೆ ದುಡ್ಡು ಬೇಕಾಗಿತ್ತು ನಿಜ. ಶೈಲನ ಹತ್ರ ಹೋಗಿ ಕೇಳಿದಾಳೆ. ಶೈಲಾ ಯಾರನ್ನಾದ್ರೂ ಗ್ಯಾರಂಟಿ ಕರ್ಕೊಂಡು ಬನ್ನಿ ಅಂತಲೂ ಹೇಳಿದಾಳೆ. ಕೊನೆಗೆ ನಮ್ಮ ರಾಜೇಶ್ವರಿ ಅವರು ಗ್ಯಾರಂಟಿ ಕೊಟ್ಟ ಮೇಲೆ ಈ ಶೈಲಾ ಹೇಮಾಳಿಗೆ ದುಡ್ಡು ಕೊಟ್ಟಿದ್ದಾಳೆ. ಅಲ್ಲ ಕಣ್ರಿ, ಒಬ್ಬ ವ್ಯಕ್ತಿ ದುಡ್ಡು ತಗೊಂಡ ಮೇಲೆ ಅಸಲು ಬಡ್ಡಿ ಸಮೇತ ಹೋಗಿ ವಾಪಸ್ ಕೊಡ್ಬೇಕು ತಾನೆ. ಕೊಡಲ್ಲ ಅಂತ ಕಿರಿಕ್ ಮಾಡಿದಾಳೆ. ಬಿಡ್ತಾಳ ಶೈಲಾ? ಸೀದಾ ರಾಜೇಶ್ವರಿ ಹತ್ರ ಹೋಗಿದ್ದಾಳೆ. ಆಗ ನಮ್ಮ ರಾಜೇಶ್ವರಿ, ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ನೀವು ಬೇಕಾದ ಆಕ್ಷನ್ ತಗೋಬಹುದು ಒಂದು ಮೇಲೆ ಈ ಶೈಲಾ ಅವರು ಹೇಮ ಹಿಂದೆ ಬಿದ್ದಿದ್ದಾರೆ. ಆ ಹೇಮ ನಿಮ್ಮ ಹಿಂದೆ ಬಿದ್ದಿದ್ದಾರೆ. ಮತ್ತೆ ಈ ಹೇಮ ಸಾಲ ತೀರ್ಸಿದ ಮೇಲೆ ಬಂದು ಗಲಾಟೆ ಮಾಡ್ತಾ ಇದಾರೆ ಅಂತ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ನು? ರೇ, ನೀವು ಗಂಡನಿಗೊಬ್ಬರು ಬಿಟ್ಟು ಮಿಕ್ಕವ್ರಿಗೆಲ್ಲ ಸಹಾಯ ಮಾಡ್ತಿರಲ್ಲ, ಈ ನಿಮ್ಮ ಸಹಾಯ ಮಾಡುವ ಗುಣನೇ ಆ ಹೇಮ ದುರ್ಬಳಕೆ ಮಾಡ್ಕೊಂಡಿದ್ದಾಳೆ. ನಿಮ್ಗೆ ಅನುಮಾನ ಇತ್ತು ಅಂದ್ರೆ ಫೋನ್ ಮಾಡಿ ಕೇಳಿ. ಹಲೋ ಹೇಮಾ, ಜಾಜಿ ಹೇರ್. ನೀನ್ ಮಾಡಿರೋ ಕೆಲಸದಿಂದ ಇಲ್ಲಿ ನನ್ನ ತಲೆ ಹೋಗ್ತಾ ಇದೆ. ಪೊಲೀಸ್ನವರು ನನ್ನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ. ಐಮ್ ಸಾರಿ ಜಾಜಿ, ಹೀಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹೇಮಾ, ನಿಜ ಹೇಳು, ನೀನು ಶೈಲಂಗೆ ಬಡ್ಡಿ ಸಮೇತ 50,000 ರೂಪಾಯಿನ ವಾಪಸ್ ಕೊಟ್ಟ್ಯಾ? ಅದು ಇಲ್ಲ, ನಾನು ಅವ್ರಿಗೆ ವಾಪಸ್ ಕೊಟ್ಟಿಲ್ಲ. ಆದರೆ ನೀನು ಎಲ್ರಿಗೂ ಸಹಾಯ ಮಾಡ್ತೀಯಲ್ಲ, ಅದೇ ಥರ ನನಗೂ ಸಹಾಯ ಮಾಡ್ತೀನೋ ಅಂತ ಒಂದೇ ಒಂದು ಸುಳ್ಳು ಹೇಳಿದೆ ಅಷ್ಟೇ. ಲೇ ಹೇಮಾ, ನಿನ್ನ ನಿನ್ನ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಏನು ಏನಂತೆ? ಅಭಿ, ನೀವ್ ಹೇಳಿದ್ದೆ ನಿಜ. ಅಭಿ ಪ್ಲೀಸ್ ಸೇವ್ ಮೀ. ಪೊಲೀಸ್ನವರು ನನ್ನ ಅರೆಸ್ಟ್ ಮಾಡಕ್ ಬಂದ್ಬಿಟ್ಟಿದ್ದಾರೆ. ರೇ, ಅವ್ರು ಆಗಲೇ ಮನೆ ಬಾದವರು ಬಂದಿದ್ದಾಗಿದೆ. ಈಗ ನಾನು ಏನು ಮಾಡೋಕ್ಕಾಗಲ್ಲ. ಬಿಡಿ, ನೀವು ಇಲ್ಲಿದ್ರು ಒಂದೇ, ಅಲ್ಲಿದ್ರು ಒಂದೇ. ಒಂದು 3 ವರ್ಷ ಜೈಲಲ್ಲಿ ಇದ್ರು ಬನ್ನಿ. ಅಭಿ, ಸ್ವಂತ ಹೆಂಡತಿ ಇಷ್ಟೊಂದು ಕಷ್ಟದಲ್ಲಿದ್ದಾಳೆ, ಗಂಡ ಅದನ್ನು ಹೀಗೆ ಮಾತಾಡೋದು? ರೇ, ತಾಳಿ ಕಟ್ಟಿದ ಗಂಡ ಕಾಣಂತೆ ನಾನು. ನನ್ನ ಕಷ್ಟ ಕಾರ್ಪಣ್ಯದ ಬಗ್ಗೆ ತಾವು ಯಾವತ್ತಾದ್ರೂ ಯೋಚನೆ ಮಾಡಿದ್ರಾ? ಮೊದಲು ನನ್ನ ಬಗ್ಗೆ ಯೋಚನೆ ಮಾಡಿ, ಆಮೇಲೆ ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತೀನಿ. ಹಿಂದಿನ ಬಾಗ್ಲಿಂದ ತಪ್ಸ್ಕೊಂಡು ಹೋಗಿ ಏನೋ ಒಂದು ಕತೆ ಕಟ್ಟಿ ಹೇಳ್ತೀನಿ. ಥ್ಯಾಂಕ್ ಯು ಅಭಿ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಇವತ್ತು ಜಾಜಿ ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ. ಇಲ್ಲ ಅಂದ್ರೆ ಟಿವಿ ಚಾನಲ್ ಸುಮ್ಮನೆ ಬಿಡ್ಬೇಕಲ್ಲ. ಪೊಲೀಸ್ನವರು ಇವ್ರ ಜೊತೆ ಶಾಮೀಲಾಗಿದ್ದಾರೆ, ಇವ್ರಿಗೂ ಏನೋ ಸಂಬಂಧ ಇರಬೇಕು, ಹಾಗೆ ಹೀಗೆ ಅಂತ ಇನ್ನೊಂದು ಕತೆ ಕಟ್ತಾರೆ. ಸರ್, ಜಾಜಿ ಮೇಡಮ್ ಅವರು ಇದ್ದಾರಾ? ಅವ್ರ ಮನೇಲಿ ಇಲ್ಲ ರೀ. ಈಗ ತಾನೇ ಇದ್ರಲ್ರಿ. ಸರ್, ಅದು ನೀವು ಅಕಾರಣವಾಗಿ ಅವ್ರನ್ನ ಬಂಧಿಸ್ತೀನಿ ಅಂತ ಹೇಳ್ಬಿಟ್ರಲ್ಲ, ಬೇಲ್ ತಗೊಳೋದಕ್ಕೆ ಅಂತ ಹಿಂದಿನ ಬಾಗ್ಲಿಂದ ಓಡೋಗ್ಬಿಟ್ರು. ಕ್ರಿಮಿನಲ್ ಕೇಸ್ಗಳು ಹೀಗೆ ಎದುರುಗಡೆ ಇದ್ರು ಮಿಸ್ ಆಗ್ಬಿಡ್ತಾರೆ. ಏನ್ ಮಾಡ್ತೀರಾ ಸರ್? ಇವ್ರಿಬ್ರು ಇದಾರಲ್ಲ, ಇವ್ರನ್ನ ಸ್ಟೇಷನ್ಗೆ ಎತ್ತಾಕೊಂಡೋಗಿ ರುಬ್ಬಿದ್ರೆ ಅವ್ರು ಬರ್ತಾರೆ. ಕಂಡು ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದ್ರೆ ನಾವು ಸುಮ್ಮನೆ ಇರಕ್ಕಿಲ್ಲ. ಸರ್, ಅದು ಹೆಣ್ಣು ಅಂತ ಗೊತ್ತಾಗೋದ್ರಲ್ಲಿ ಲೇಟ್ ಆಗೋಗಿತ್ತು ಸರ್. ಸರ್, ನನ್ಗೆ ಯಾಕೋ ಈಗಲೂ ಅನುಮಾನ, ಅವನು ನಿಮ್ಗೇನೋ ಯಾಮಾರಿಸ್ತಾನೆ ಸರ್. ಮುಚ್ಚ ಬಾಯ್ ಸಾಕು. ಹೆಣ್ಣಾಗ್ಲಿ ಗಂಡಾಗ್ಲಿ ನೀವ್ ಯಾಕೆ ಹೊಡಿಬೇಕು? ಸರ್, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್. ಇವ್ನು ಹೊಡೆಯಿಂದ ನಾನು ಹೊಡೆದೆ ಸರ್. ಅವನು ತಲೆ ತೆಗಿಂತಾನೆ ತೆಗೆದ್ಬಿಡು. ಸರ್ ಕೇಳಿ, ಸರ್ ಕೇಳಿ. ಮುಚ್ಚ ಬಾಯಿ, ನೀನ್ ಯಾಕೆ ಹೊಡೆದೆ? ಸರ್, ನಂಗೆ ಹೊಡಿಬೇಕಂತ ಯಾವ ಆಸೆನೂ ಇರಲಿಲ್ಲ ಸರ್. 200 ರೂಪಾಯಿ ಕೊಟ್ಟು ಮಸಾಲೆ ದೋಸೆ ಆಸೆ ತೋರಿಸ್ಬಿಟ್ರು ಸರ್, ನಾವು ಹೊಡೆದ್ಬಿಟ್ವಿ. ಮಸಾಲೆ ದೋಸೆನ ಯಾರ ಆಸೆ ತೋರಿಸಿದ್ದು? ನಮ್ ಜಾಜಿ ಮೇಡಮ್ ಸರ್, ಮನೆ ಓನರ್ ಹೊಡಿ ಅಂತ ಹೇಳಿದ್ಮೇಲೆ ಹೊಡಿಬೇಕು ಬೇಡ ಸರ್. ಅದಕ್ಕೆ ಒಂದು 4 ಬಿಟ್ಟೆ ಸರ್. ಅದು 4 ಬಿಟ್ಟೆ ಸರ್. ಸಂತೋಷ. ಇವ್ರಿಬ್ಬರನ್ನು ಕರ್ನಾಟಕ ಸೆಲ್ವಳಿ ಸೇರಿಸ್ಕೊಂಡು ಇವ್ರು ಎಷ್ಟು ಬಿಟ್ಟವ್ರೆ ಅಷ್ಟು ನೀವು ಬಿಟ್ಕೊಡು.
ಮಾಡಿಯೋ. ಹಲೋ, ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಹಿಯರ್. ಏನ್ ಸರ್ ನಮ್ಮ ಹುಡುಗರನ್ನ ಕರ್ಕೊಂಡು ಹೋಗಿ ಹಿಂಸೆ ಕೊಡ್ತಾ ಇದ್ದೀರಾ? ಶೈಲಾ ಅನ್ನೋ ಹೆಂಗಸಿನ ಮೇಲೆ ದೌರ್ಜನ್ಯ ಮಾಡಿಸಿದಿರ. ಅವಳು ಸಾಲ ಕೇಳಕ್ ಬಂದಾಗ ಅವಳ ಮೇಲೆ ಹಲ್ಲೆ ಮಾಡಿಸಿದಿರ. ಅದಕ್ಕೆ ಇವರಿಬ್ಬರನ್ನು ಒಳಗಾಕ್ಸಿರೋದು. ಇದು ಕ್ರಿಮಿನಲ್ ಅಫೆನ್ಸ್. ಸರ್ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಸರ್. ನೀವ್ ಹೇಳಿದ್ರಿಂದ ಬಿಟ್ಬಿಡಕ್ಕಾಗತ್ತೇನ್ರಿ? ಅದಕ್ಕೊಂದು ಪ್ರೊಸೀಜರ್ ಅಂತ ಇದೆ. ನಿಮಗೆ ಯಾರಾದ್ರೂ MLA MP ಗೊತ್ತಿದ್ರೆ ಅವ್ರ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸಿ. ಸರ್ ಆಲ್ರೆಡಿ ಅವರೇ ತೊಂದ್ರೆಲಿದ್ದಾರೆ. ಯಾವ್ದಾದ್ರು ಸ್ಕ್ಯಾಂಡಲ್ ಅಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದಾರೆ. ಅವ್ರಿಗೆ ಅವ್ರ ಕುರ್ಚಿ ಉಳಿಸ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ. ಹಾಗಾದ್ರೆ ಮರ್ಯಾದೆಯಾಗಿ ಶೈಲಾ ಅವರಿಗೆ ದುಡ್ಡು ಕೊಟ್ಟು ಕಂಪ್ಲೇಂಟ್ ನ ವಾಪಸ್ ತಗೋಣ ಕೇಳಿ. ಮೋಸಗಾರ್ತಿಗೆ 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 ಚಂಪಾ ಯಾಕೆ ದಿಕ್ಕಾಲ ಕೂಗ್ತಾ ಇರೋದು? ಇನ್ಯಾರಿಗೆ? ನಿಮ್ ಸೊಸೆಗೆ. ಯಾಕಂತೆ? ಬೇಡ ಬೇಡ ಅಂದ್ರೂ ಹೊರಗಡೆ ಹೋಗೋದು, ಇಲ್ಲಿರೋ ತೊಂದರೆಗಳನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಬರೋದು. ಈಗ ಇವರು ಏನ್ ಮಾಡ್ತಾರಂತೆ? ಮನೆ ಒಳಗ್ ನುಗ್ಗಿ ನಿಮ್ ಸೊಸೆ ಎತ್ ಹಾಕೊಂಡು ಹೋಗ್ತಾರಂತೆ. ಮೋಸಗಾರ್ತಿ ಜಾತಿಗೆ ಏನಮ್ಮ ಆಗಿಂದ ಆಗೋಯ್ತು, ಬಿಟ್ಬಿಡ್ಬಾರ್ದ? ಎಷ್ಟು ವರ್ಷದಿಂದ ನಾನು ಬಡ್ಡಿ ವ್ಯವಹಾರ ಮಾಡ್ತಿದ್ದೀನಿ. ನನ್ನ ಮೇಲೆ ಇಲ್ಲ ಸಲ ದಾಪತ್ಯ ಹೊರ್ಸ್ತಾಳಲ್ಲ ನಿನ್ ಸೊಸೆ, ಅವಳು ಮಾಡೋದು ಸರಿನಾ? ತಪ್ಪು ತಪ್ಪು, ಹಾಗೆ ಮಾಡ್ಲೇಬಾರ್ದು. ಅದಕ್ಕೆ ಅವಳನ್ನ ಪೊಲೀಸ್ಗೆ ಒಪ್ಪಿಸ್ಬೇಕು ಅಂತಾನೆ ನಾನು ಬಂದಿರೋದು. ರೂಮ್ನಲ್ಲೇ ಇದಾರೆ, ತಗೊಂಡೋಗಿ. ಯಾವ ರೂಮಲ್ಲೂ ಇಲ್ಲಮ್ಮ. ಹೆಂಗಸಿ ಸಪೋರ್ಟ್ ಮಾಡ್ಬೇಕು. ಯಾಕೆ ನಾನು ಹೆಂಗಸ್ತರ ಕಾಣಿಸ್ತಿಲ್ವಾ? ನನಗೂ ಸಪೋರ್ಟ್ ಮಾಡೋದಪ್ಪ. ಮೋಸಗಾರ್ತಿ ಜಾಜಿಗೆ ಮೋಸಗಾರ್ತಿ ಜಾಜಿಗೆ. ಅಲ್ಲ, ಈ ಕಡೆಯಿಂದ ಎಡಗೈ ಎತ್ತಿದ್ರೆ ಬೀರ ಕೇಸರಿ, ಬಲಗೈ ಎತ್ತಿದ್ರೆ ಬೀರ ಮದಕರಿ. ಆ ಕಡೆಯಿಂದ ಯಾರು ಅಂತ ಗೊತ್ತಾಗ್ಲಿಲ್ಲ. ಅಭಿ ನಾನ್ ಜಾಜಿ. ಅಭಿ ಆ ಶೈಲಾ ಮಹಿಳಾ ಸಂಘದ ಮೆಂಬರ್ ಜೊತೆ ಬಂದು ಮನೆ ಮುಂದೆ ದೊಡ್ಡ ಗಲಾಟೆ ಮಾಡ್ತಿದ್ದಾರೆ. ಅಯ್ಯೋ ಶಿವನೇ, ಈಗ ಏನ್ರಿ ಮಾಡ್ತೀರಾ? ಅಭಿ ಈ ಕೇಸ್ನ ನೀವೇ ಹೇಗಾದ್ರೂ ಸಾಲ್ವ್ ಮಾಡ್ಬೇಕು ಅಭಿ. ಜಾತಿ ಚಂಪಲ್ದಿನಿ ಅವರೇ, ಒಂದನ್ನು ಸ್ಪಷ್ಟವಾಗಿ ತಿಳ್ಕೊಂಬಿಡಿ. ಯಾವುದೇ ಕಾರಣಕ್ಕೂ ನಾನು ಮಾತ್ರ ಈ ವಿಷಯಕ್ಕೆ ತಲೆ ಕೊಡಲ್ಲ. ಅಭಿ ಇದಕ್ಕೆಲ್ಲ ಕಾರಣ ಆ ರಾಜೇಶ್ವರಿ ಸಮಾಧಾನ ಆದ್ರೆ ಈ ಕೇಸು ಸಾಲ್ವ್ ಆಗುತ್ತೆ. ಅಂದ್ರೆ ನಾನೀಗ ರಾಜೇಶ್ವರಿ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀರಾ? ಎಕ್ಸಾಕ್ಟ್ಲಿ ಅಭಿ, ನೀವು ರಾಜೇಶ್ವರಿನ ಕನ್ವಿನ್ಸ್ ಮಾಡಿ ಅವ್ರು ಅವ್ರಿಗೆ ಹೇಳ್ತಾರೆ. ಆಗ ಈ ಕೇಸು ತಣ್ಣಗಾಗುತ್ತೆ. ಇದು ಒಳ್ಳೆ ಚೆನ್ನಾಗಿದೆ ಕಣ್ರಿ. ನಾನು ಆ ರಾಜೇಶ್ವರಿ ಮನೆಗೆ ಹೋದಾಗೆಲ್ಲ ನೀವು ಬಾಯಿ ಬಂದಂಗೆ ಬೈತೀರಾ. ಇವತ್ತು ನೀವೇ ಕಳ್ಸಿಕೊಡ್ತಾ ಇದ್ರಲ್ಲ, ನೀವು ಮಾಡ್ತಾ ಇರೋ ಸರಿನೇ ಇಲ್ರಿ. ಏನ್ ಮಾಡೋದು ಅಭಿ, ಸಿಚುವೇಶನ್ ಆಗಿದೆ. ಅಭಿ ನೀವೇನಾದ್ರೂ ರಾಜೇಶ್ವರಿ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ಇನ್ನೂ ದೊಡ್ಡದಾಗುತ್ತೆ. ಇವ್ರುಗಳೆಲ್ಲ ಡೈಲಿ ಮನೆ ಮುಂದೆ ಬಂದು ಈ ರೀತಿ ಗಲಾಟೆ ಮಾಡಿದ್ರೆ ನಾನ್ ಬದುಕಿರಲ್ಲ. ಹ್ಯಾಂಗ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಜಾತಿ ಚಂಪಲ್ದಿನಿ ಅವರೇ, ನಾನಿನ್ನೂ ಬದುಕಿದ್ದೀನಿ ಕಣ್ರಿ. ಇದಕ್ಕೆ ನಾನು ಏನಾದರೂ ಒಂದು ಮಾಡ್ತೀನಿ. ನಾನು ಬರೋವರೆಗೂ ತಾವು ಬದುಕಿರ್ರಿ. ರೀ ಹೇಮಾ ಅವರೇ, ನೀವು ಆ ಶೈಲನ ಹತ್ರ ಸಾಲ ತಗೊಂಡಿರೋದು ನಿಜ, ಆ ಸಾಲನ ವಾಪಸ್ ಮಾಡದೇ ಇರೋದು ನಿಜ. ಯಾಕ್ರಿ ಸುಮ್ಮನೆ ಸುಳ್ಳು ಹೇಳಿದ್ರಿ? ಯಾರೋ ಹೇಳಿದ್ರು ಶೈಲನ ಹೆದರ್ಸಿದ್ರೆ ದುಡ್ಡು ವಾಪಸ್ ಕೇಳಲ್ಲ ಅಂತ, ಅದಕ್ಕೆ ಜಾಜಿನ್ ಬಳಸ್ಕೊಂಡೆ. ನೋಡ್ರಿ ಹೇಮಾ, ನೀವು ಮಾಡಿರೋ ಕೆಲಸದಿಂದಾಗಿ ನಮ್ಮ ಮನೇಲಿರೋ ಸಿದ್ದು ಮತ್ತು ಪದ್ದು ಅನ್ನೋ 2 ಹಸುಳನ್ನ ಎತ್ತಾಕೊಂಡೋಗಿ ಜೈಲಲ್ಲಿ ರುಬ್ತಾ ಇದ್ದಾರೆ. ಅದಕ್ಕೆ ನಾನೇನ್ ಮಾಡ್ಲಿ? ರೇ, ಕಂಡವ್ರ ದುಡ್ಡು ಪಾಷಾಣಕ್ಕೆ ಸಮ. ಆ ದುಡ್ಡು ವಾಪಸ್ ಕೊಟ್ಬಿಡ್ರಿ. ನನ್ನ ಹತ್ರ ದುಡ್ಡು ಇಲ್ವಲ್ಲ. ನೀವು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಂಡತಿನ ಜೈಲ್ ಪಾಲಾಗ್ತಾಳಲ್ಲ. ನಿಮ್ ಹೆಂಡ್ತಿನ ಬಿಡಿಸ್ಕೊಳ್ಳೋದಕ್ಕೆ ನೀವೇ ದುಡ್ಡು ಕೊಡ್ಬೋದಲ್ಲ. ಮತ್ಯಾಕಮ್ಮ ಬಂದೆ? ನಾನು ದುಡ್ಡು ವಸೂಲಿ ಆಗೋ ತನಕ ನಾನು ಬರ್ತಾನೆ ಇರ್ತೀನಿ. ಆದ್ರೆ ಇವತ್ತು ದುಡ್ಡು ವಸೂಲಿ ಆಗ್ಲಿಲ್ಲ ಅಂದ್ರೆ ನಾನು ಹೋಗಲ್ಲ. ರೇ ಹೇಮಾ ಅವ್ರೆ, ಈ ಶೈಲಾ ಹೇಗೆ? ದುಡ್ಡನ್ನ ಬಡ್ಡಿಗೆ ಬಿಟ್ಟು ಬಿಟ್ಟು ಬೇಜಾನ್ ದುಡ್ಡು ಮಾಡಿದಾಳೆ. ನೋಡಿ, ನೀವು ನಾನು ಹೇಳೋ ಹಾಗೆ ಕೇಳ್ಬಿಟ್ರೆ ನೀವು ಸಾಲದಿಂದ ಬಚಾವ್ ಆಗ್ಬೋದು, ನನ್ನ ಹೆಂಡತಿನೂ ಬಚಾವ್ ಮಾಡ್ಬೋದು. ಅದೇಗೆ? ನೋಡಿ, ನಿಮ್ಮ ದುಡ್ಡನ್ನ ಕೊಡ್ತೀವಿ ಅಂತ ಹೇಳಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡಿ. ಅದೇ ಟೈಮಿಗೆ ನಾನು ಬಂದು ಅವಳು ನಂಗೆ ಕಿಡ್ನಾಪ್ ಮಾಡ್ಬಿಡ್ತೀನಿ. 2 ಲಕ್ಷ ಕೊಟ್ಟರೆ ಮಾತ್ರ ನೀನು ಬಿಡೋದು ಅಂತ ಹೆದರ್ಸ್ತೀನಿ. ಅವಳು ನನಗೆ ದುಡ್ಡು ಕೊಡ್ತಾಳೆ. ಅವಳ ದುಡ್ಡನ್ನು ಅವಳು ವಾಪಸ್ ಕೊಟ್ಬಿಟ್ಟು ನೀವು ಬಚಾವಾಗಿ ನನ್ನ ಹೆಂಡತಿನೂ ಬಚಾವ್ ಮಾಡಿ. ಶೈಲಾ, ಐ ಆಮ್ ರಿಯಲಿ ವೆರಿ ಸಾರಿ. ನಾಚಿಕೆ ಆಗೋದಿಲ್ವಾ? ನಿನ್ ಸಾರಿ ಯಾವಳಗ್ ಬೇಕಾಗಿದೆ? ನನ್ನ ಅಸಲು ಬಡ್ಡಿ ಇಟ್ಬಿಟ್ಟು ಮಾತಾಡು. ನಿನಗೆ ಕೊಡ್ಬೇಕಾಗಿರೋ ದುಡ್ಡು ನಮ್ಮ ಮನೇಲಿದೆ. ನೀನ್ ನನ್ನ ಜೊತೆಗೆ ಬಂದ್ರೆ ಅಸಲು ಬಡ್ಡಿ 2 ಕೊಟ್ಬಿಡ್ತೀನಿ. ಸರಿ ನಡಿ. ಹೇಮಾ, ನಾನು ಬೀಸಿದ ಬಲೆಗೆ ನೀನು ಬಿದ್ದೆ, ಮುಂದೆ ನಿನಗೆ ಕಾದಿದೆ. ಪಾಂಡ್ರಂಗ್ ಅವ್ರೆ,
ನೀವೇನ್ರಿ ನಾನೆಲ್ಲ ಪೊಲೀಸರೇ ಬಂದ್ಬಿಟ್ರೆ ಅಂತ ಸಿಕ್ಕಾಪಟ್ಟೆ ಹೆದರ್ಕೊಂಡ್ಬಿಟ್ಟಿದ್ದೆ. ಓ ಶೈಲಾ ಅವ್ರು ನಮ್ಮನೆಗೆ ಬಂದೇ ಇಲ್ಲ, ಆದ್ರೂ ಪೊಲೀಸರು ನನಗೆ ಫೋನ್ ಮಾಡಿ ಹೆದರ್ಸ್ತಿದ್ದಾರೆ ಶೈಲಾ ಅವ್ರನ್ನ ನೀವೇ ಕಿಡ್ನಾಪ್ ಮಾಡಿದಾರ ಅಂತ. ನಾನು ಕೂಡ ಶೈಲಾ ಅವ್ರನ್ನ ಕಿಡ್ನಾಪ್ ಮಾಡಿಲ್ಲ, ಆದ್ರೆ ಪೊಲೀಸ್ನವ್ರು ಫೋನ್ ಮಾಡಿ ಇದೇ ಮಾತನ್ನು ಹೇಳಿದ್ರು. ಅಲ್ಲ ಕಣ್ರಿ, ನಮ್ಮನೆಗೂ ಬಂದಿಲ್ಲ ನಿಮ್ಮನೆಗೂ ಬಂದಿಲ್ಲ ಅಂದ್ಮೇಲೆ ಈ ಶೈಲನ್ ಯಾರು ಕಿಡ್ನಾಪ್ ಮಾಡಿರ್ಬೋದು? ಅಯ್ಯೋ ಈಗ ಏನ್ ಮಾಡೋದು? ಏನು ಮಾಡೋಕ್ಕಾಗಲ್ಲ, ಹೆಂಗಾರ ಮಾಡಿ ಪೊಲೀಸ್ನವ್ರನ್ನೇ ಕುಡ್ಕೊಂಡ್ಬಿಡ್ಬೇಕು. ಅವ್ರಿಗೆ ಒಂದು 2 ಲಕ್ಷ ರೂಪಾಯಿ ಕೊಟ್ಟರೆ ಸುಮ್ಮನೆ ಆಗ್ಬಿಡ್ತಾರೆ. ನನ್ನ ಹತ್ರ ನೋಡಿದ್ರೆ ಬರೀ 1 ಲಕ್ಷ ಇದೆ. ನನ್ನ ಹತ್ರ 1 ಲಕ್ಷ ಇದೆ. ಕೊಡಿ, ಹೆಂಗಾರ ಮಾಡಿ ತಪ್ಸ್ಕೊಂಡ್ಬಿಡೋಣ. ಸರ್, ನಮ್ಮನೇನೆ ಎಲ್ಲರೂ ಇದೀವಿ, ಬಂದ್ಬಿಡಿ ಸರ್. ಸರ್, ಈ ದುಡ್ಡು ತಗೊಂಡು ನಮ್ಮನ್ನ ಬಿಟ್ಬಿಡಿ. ಏನ್ರಿ ನನಗೆ ಲಂಚ ಕೊಡಕ್ ಬರ್ತೀರಾ? ಈ ದುಡ್ಡನ್ನ ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ಬೇಕು. ಯಾರಿಗೆ ಕೊಡ್ಬೇಕು ಸರ್? ಕಳಿಸ್ತೀನಿ ರೀ, ಬನ್ರಿ. ಶೈಲಾ ಅವರೇ, ಇವರು ನಿಮ್ಮ ಹತ್ರ 50,000 ರೂಪಾಯಿ ಸಾಲ ತಗೊಂಡಿದ್ರು. ಆ 50ಕ್ಕೆ ಇನ್ನೂ 50 ಸೇರಿಸಿ ಒಟ್ಟು 1 ಲಕ್ಷ ಮಾಡಿ ನಿಮಗೆ ಕೊಟ್ಟರೆ ಒಪ್ಪಿಗೆ ಇದೆ ತಾನೆ? ಕೇಸ್ ನ ವಾಪಸ್ ತಗೋತೀರಿ ತಾನೆ? ಖಂಡಿತವಾಗ್ಲು. ಹಂಗಿದ್ರೆ ತಾಳಿ 1 ಲಕ್ಷ. ಪಾಂಡ್ರಂಗ್ ಅವರೇ, ಕಿಡ್ನಾಪ್ ಆಗಿರೋರು ಇಲ್ಲಿ ಹೇಗೆ ಬಂದ್ರು? ಅವ್ರು ಕಿಡ್ನಾಪ್ ಆಗಿದ್ರೆ ತಾನೆ? ಏನ್ ಹೇಳ್ತಿದ್ದೀರಾ? ಅಲ್ಲ ಕಣ್ರಿ, ಅವ್ರ ಹತ್ರ ಸಾಲ ಮಾಡಿ ತಲೆ ತಪ್ಪಿಕೊಂಡು ಓಡಾಡ್ತಾ ಇದ್ರಿ. ಅಷ್ಟೇ ಅಲ್ಲದೆ ನಾನು ಹೆಂಡತಿನೇ ಬಲಿ ಖುಷಿ ಮಾಡೋದಕ್ಕೆ ಅಂತ ಹೊಟ್ಟಿದ್ರಿ. ಹೇಗಾದ್ರೂ ಮಾಡಿ ನಿಮಗೆ ಬುದ್ಧಿ ಕಲಿಸ್ಬೇಕು, ನೀವು ಮಾಡಿರೋ ಸಾಲ ನೀವು ನಿಮ್ಮ ಕೈಯಿಂದಲೇ ಕಟ್ಟಿಸ್ಬೇಕು ಅಂತ ನಾನು ಇಷ್ಟೆಲ್ಲ ನಾಟಕ ಮಾಡಿದೆ.